ಯಾರಿಗೂ ಅನ್ಯಾಯವಾಗದಂತೆ ಸೂಕ್ತ ದಾಖಲೆ ಪರಿಶೀಲಿಸಿ ನಿರ್ಧಾರ. ಮೇಯರ್ ದುರ್ಗಮ್ಮ ಬಿಜ್ವಾಡ್, ಹುಬ್ಬಳ್ಳಿ. ಆಸಾರ್ ಓಣಿ ರಸ್ತೆ ನವೀಕರಣಕ್ಕೆ ಸಂಬಂಧಿಸಿದಂತೆ ಉಂಟಾಗಿರುವ ವಿವಾದ ಕುರಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ದುರ್ಗಮ್ಮ ಬಿಜ್ವಾಡ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಯಾರಿಗೂ ಅನ್ಯಾಯವಾಗುವುದು ಬೇಡ, ಎಲ್ಲರೂ ನಮ್ಮವರೇ, ಯಾವುದೇ ವ್ಯಕ್ತಿಯ ಅನ್ಯಾಯವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಏನು ಮೊನ್ನೆ ತೀವ್ರ ಚರ್ಚೆಗೆ ಗ್ರಾಸವಾದಂತಹ ವಿಷಯ, ಹಳೆ ಹುಬ್ಬಳ್ಳಿಯ ಭವಾನಿ ಶಂಕರ ದೇವಾಲಯದ ಪುಷ್ಕರಣಿ ಇತ್ತು. ಆ ಪುಷ್ಕರಣಿಯ ಧ್ವಂಸಗೊಳಿಸಿ ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ಹಿಂದೂಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳು ಕೂಡಿಕೊಂಡು ಅಲ್ಲಿ ಏನು ಸ್ಟ್ರೈಕ್ ಮಾಡುವುದು, ಪ್ರತಿಭಟನೆ ಮಾಡುವುದು ಏನು ಮಾಡಲಾಯಿತು. ಅದರ ಪ್ರತ್ಯಕ್ಷದರ್ಶಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡನ ಮೇಯರ್ ಆದಂತಹ ದುರ್ಗಮ್ಮ ಬಿಜ್ವಾಡ್ ಅವರಿದ್ದಾರೆ. ಬನ್ನಿ ಸಂಪೂರ್ಣ ಮಾಹಿತಿಯನ್ನು ಅವರ ಬಾಯಿಂದನೇ ಕೇಳೋಣ. ಮೇಡಮ್, ಏನಂದ್ರೆ ಮೊನ್ನೆ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾದಂತಹ ವಿಷಯ, ಅಲ್ಲಿ ತಾವು ಇದ್ರಿ, ಏನು ವಿಷಯ ಮೇಡಮ್ ಅದು? ಸರ್, ಆ್ಯಕ್ಚುಲಿ ನಾವು ಅಲ್ಲಿ ಇದ್ದಿದ್ದಿಲ್ಲ, ನಮಗೆ ಫೋನ್ ಬಂತ್ರಿ, ಒಂದು ಊಟ ಇಲ್ಲ ಹಿಂಗೆ ಗಲಾಟೆ ಆಗತ್ತೈತೆ ಅಂತಂದು ಹೇಳಿ. ಅಂದು ಊಟ್ಲೆ ಇಮಿಡಿಯೇಟ್ ನಾವು ಅಲ್ಲಿ ಹೋದ್ವಿ. ನಾವು ಆಮೇಲೆ ಕಮಿಷನರ್ಗೆ ಫೋನ್ ಹಚ್ಚಿ ಹೇಳಿದೆ, ಹಿಂಗೆ ಆಗತ್ತೈತೆ ಅಂತಲ್ಲಿ ಏನು ವಿಷಯ ತಿಳ್ಕೊಂಡು ಅಂತಂದು ಹೇಳಿ. ನಾವು ಕಮಿಷನರು ಆಮೇಲೆ ಎನ್ ಶಶಿಕುಮಾರ್ ಸರ್ ಅವರೆಲ್ಲರೂ ಕೂಡಿ ಅಲ್ಲಿ ಬಂದು ಊಟ್ಲೆ ಇಲ್ಲ ಇಲ್ಲಿ ಪುಷ್ಕರಣಿ ಇತ್ತು ಅಂತಂದು ಹೇಳಿ ಅಲ್ಲಿ ಸ್ಥಳೀಯ ಜನರು ಹೇಳತ್ತಿದ್ರಿ. ಆಮೇಲೆ ಮತ್ತೆ ಇಲ್ಲಿ ಪುಷ್ಕರಣಿ ಇದ್ದು ರಸ್ತೆ ಮಾಡತ್ತಾರಂತ ಅಂದ್ರೆ ಅವರು ಅಂದು ಊಟ್ಲೆ ನಮ್ಮ ಪಾಲಿಕೆ ಸದಸ್ಯರು ಇಲ್ಲ ಅಲ್ಲಿ ಪುಷ್ಕರಣಿ ಇದ್ದಿದ್ದಿಲ್ಲ, ನಾವು ರಸ್ತೆ ಮಾಡ್ಬೇಕಂತಂದು ಹೇಳಿ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಅಡ್ಡಾಡಕ್ಕಂತ ರಸ್ತೆ ಮಾಡ್ಬೇಕಂತ ನಾತೀವಿ, ಅದಕ್ಕೆ ನಾವು ರಸ್ತೆ ಮಾಡತ್ತೀವಿ ಅಂತಂದ್ರೆ. ಅಂದು ಊಟ್ಲೆ ಆಯ್ತು, ಅದನ್ನ ಏನು ಪರಿಶೀಲನೆ ಮಾಡೋನು, ಏನು ಐತಿ ಏನಿಲ್ಲ ಅಂತಂದು ಹೇಳಿ ಕುಂತ್ಕೊಂಡು ಮಾತಾಡೋನು, ತಲೆ ಕೆಡಿಸ್ಕೋಬೇಡ್ರಿ ನೀವು, ಅದು ಪುಷ್ಕರಣಿ ಇದ್ರೆ ಅದ್ರ ಮಾಡೋನು, ಇಲ್ಲಪ್ಪ ಅಂತಂದ್ರೆ ಅದೇನು ರಸ್ತೆ ಐತಲ್ಲ ರಸ್ತೆ ಮಾಡೋನು ಅಂತಂದು ಹೇಳಿ ನಾವು ಆಮೇಲೆ ಏನು ನಮ್ಮ ಮೇಯರ್ ಇವರು ಆಯುಕ್ತರು ಆಮೇಲೆ ಎನ್ ಶಶಿಕುಮಾರ್ ಸರ್ ಅವರೆಲ್ಲ ಕೂಡ್ಕೊಂಡು ನಾವು ಮಾತಾಡ್ಕೊಂತೀವಿ ಸರ್. ಏನಂತಂದ್ರೆ ಈಗ ಒಂದು ವಿಷಯ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಒಂದು ಭಾವೈಕ್ಯತೆಗೆ ಧಕ್ಕೆ ಉಂಟಾಗ್ತಾ ಇದೆ. ಏನು ಹಿಂದೂಗಳು ಏನಾಗ್ತಾರೆ, ಅಲ್ಲಿ ಪುಷ್ಕರಣಿ ಇತ್ತು ಅನ್ನೋದು ಹಿಂದೂಗಳ ವಾದ. ಅಲ್ಲಿ ಮುಸ್ಲಿಂ ಆದ್ರೂ ಜನತಾ ಪ್ಲಾಟ್ಗಳು, ಏನು ಹಿಂದುಳಿದವ್ರ ಜನತಾ ಪ್ಲಾಟ್ಗಳು 1985 ಅಲ್ಲಿ ಒಂದು 22 ಮನೆಗಳ ನಿರ್ಮಾಣವಾಗಿದೆ. ಅವ್ರಿಗೆ ಓಡಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ರೋಡು ಇಲ್ಲಿ ಅವಶ್ಯಕತೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ರೋಡ್ ಆಗ್ಲೇಬೇಕು ಅನ್ನೋದು ಅವ್ರ ವಾದ. ತಮ್ಮ ಅದರ ಸರ್ ಏನಿಲ್ಲ, ಪುರಾತತ್ವದ ಕಾಲೊಳಗೆ ಹೆಂಗಿರ್ತೈತೆ ಅಂದ್ರೆ ಈಗ 100 ಮೀಟರ್ ಒಳಗೆ ಇದ್ದಂತಲ್ಲಿ ನಾವು ಮಾಡ್ಕೋಬೇಕು, ಹಂಗಿರ್ತೈತಿ. ಹಂಗಾಗಿ ಈಗ ಅಲ್ಲಿ ಏನೈತಿ ಅಂತ ನಾವು ಪರಿಶೀಲನೆ ಮಾಡ್ಬೇಕಾಗ್ತೈತಿ. ಅದಕ್ಕಾಗಿ ನಮ್ಗೆ ಏನೈತಲ್ಲ ದಾಖಲೆ ಅವ್ರು ತಂದು ಕೊಟ್ರಂದ್ರೆ ನಾವು ಅದನ್ನ ಪರಿಶೀಲನೆ ಮಾಡಿ ಅದು ಯಾವ್ದು ಮಾಡ್ಬೇಕು ಅನ್ನೋದನ್ನ ಪರಿಶೀಲನೆ ಮಾಡಿ ನಾವು ಮಾಡ್ತೀವಿ ಸರ್. ಈಗ ಅವ್ರಿಗೆ ಏನಂತಂದ್ರೆ ಏಕಪಕ್ಷೀಯವಾಗಿ ಒಂದು ಸಭೆ ಆಯಿತು, ಆಯುಕ್ತರು ಮೇಯರ್ ಅವರು ಅಷ್ಟೇ ಮಾತಾಡಿದ್ರು. ಆದರೆ ಹಿಂದೂ ಮುಸ್ಲಿಂ ಹಾಗೂ ಏನು ಹಿಂದುಳಿದ ಸಂಘಟನೆಗಳನ್ನ ತೆಗೆದುಕೊಂಡು ಅಲ್ಲಿ ಒಂದು ಮೀಟಿಂಗ್ ಮಾಡ್ಬೋದಾಗಿತ್ತು, ಅವ್ರ ಅಭಿಪ್ರಾಯನ ಕೇಳ್ಬೋದಾಗಿತ್ತು ಅನ್ನೋದು ಅವ್ರ ವಾದ. ಇಲ್ಲ ಸರ್, ನಾವು ಅವ್ರನ್ನ ಇವ್ರನ್ನ ಅಂತೇಳಿ ಕರೆದೇನು ಮಾಡಿಲ್ಲ. ಅವರು ಇದ್ರು ಇವರು ಇದ್ರು, ಬೇಕಾದ್ರೆ ನೀವು ಅಲ್ಲಿ ಸ್ಥಳೀಯ ಜನರಿಗೆ ಕೇಳ್ಬೋದು. ಈಗ ನೀವೇನಾದರೂ ಎಲ್ಲರನ್ನು ಸೇರಿಸಿ ಒಂದು ಮೀಟಿಂಗ್ ಒಮ್ಮತದ ಒಂದು ನಿರ್ಧಾರ ತೆಗೆದುಕೊಳ್ಳೋರು ಅದಿರೋ ಅಥವಾ ದಾಖಲಾತಿ ಸಮೇತ ನೀವು ಹೋಗ್ತಿರೋ? ಇಲ್ಲ ಸರ್, ಅದು ಏನು ಡಾಕ್ಯುಮೆಂಟ್ಸ್ ಬರ್ತಾವಲ್ಲ ಅದ್ರ ಪ್ರಕಾರ ನಾವು ಅದನ್ನ ಏನು ಮಾಡ್ಬೇಕಂತಂದು ಹೇಳಿ ನಿರ್ಣಯ ತಗೋತೇವೆ ಒಂದು. ಆಮೇಲೆ ಇವ್ರನ್ನೂ ಕರೆಸಿ ಅವ್ರನ್ನೂ ಕರೆಸಿ ಮಾತಾಡೇವು ನಾವು ಅವತ್ತು. ಆಮೇಲೆ ಅವ್ರೇನಂದಾರ, ಇಲ್ಲ ಗುರುವಾರ ದಿನ ನಾವು ಡಾಕ್ಯುಮೆಂಟ್ಸ್ ತಂದು ಕೊಡ್ತೇವೆ ಅಂತ ಅವರು ಅಂದಾರ. ಆಮೇಲೆ ನಾವು ಕಮಿಷನರ್ಗೆ ಹೇಳಿವ್ರಿ, ಇಲ್ಲ ಏನು ದಾಖಲಾತಿ ಅದಾವಲ್ಲ ಇಮಿಡಿಯೇಟ್ ನೀವು ತರಿಸ್ಬೇಕಂತಂದು ಅವ್ರಿಗೆ ಆಜ್ಞೆ ಮಾಡ್ಯಾನ ನಾನು, ಅವ್ರು ತರಿಸ್ತೀನಿ ಅಂತ ಹೇಳ್ಯಾರ. ಈಗ ಏನಂತಂದ್ರೆ ಈಗ ಒಂದು ಕೆಲವೊಂದಷ್ಟು ಹಿಂದುಳಿದ ಸಂಘಟನೆಗಳು ಅವರು ಒಂದು ಮಾಧ್ಯಮಕ್ಕೆ ಒಂದು ಮಾಹಿತಿ ನೀಡ್ತಾರೆ. ಏನಂತಂದ್ರೆ ಪುರಾತತ್ವ ಇಲಾಖೆ ಅವ್ರ ಕಡೆಯಿಂದ ನಾವು ಮಾಹಿತಿ ಪಡೆದಿದ್ದೀವಿ, ದಾಖಲೆ ಸಮೇತ ನಾವು ತಗೊಂಡಿದ್ವಿ, ಅಲ್ಲಿ ಪುಷ್ಕರಣಿ ಇಲ್ಲಾಗಿತ್ತು, ಈಗ ರೋಡ್ನ ಮಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಕೊಡಬೇಕು, ಹಾಗೂ ನಾವು ದಾಖಲಾತಿಗಳನ್ನು ನಾವು ಸಬ್ಮಿಟ್ ಮಾಡ್ತೀವಿ ಅನ್ನೋದು ಅವ್ರ ವಾದ. ಓಕೆ, ಅವರು ಸಬ್ಮಿಟ್ ಮಾಡಲಿ, ನಾವು ತೆಗಿಸ್ತೇವೆ ದಾಖಲಾತಿ. ಅದು ಏನೈತಂತ ನೋಡೋಣ ಸರ್, ನೋಡ್ಕೆ ನಾವು ಅದು ಏನು ಮಾಡ್ಬೇಕು ಅಂದ್ರೆ ನಾನು ಏನು ಹೇಳತ್ತೀನಿ ರೀ, ಯಾರಿಗೂ ಅನ್ಯಾಯ ಆಗೋದು ಬೇಡ. ಈಗ ಪುಷ್ಕರಣಿ ಇತ್ತ ಪುಷ್ಕರಣಿ ಮಾಡೋಣ, ರಸ್ತೆ ಇತ್ತ ರಸ್ತೆ ಮಾಡೋಣ, ಅಷ್ಟೇ. ನಾನು ಹಂಗಂದ್ರೆ ಈಗ ನಮ್ಮ ಏನಂತಂದ್ರೆ ಈಗ ನೀವು ಒಂದು ಟೆಂಡರ್ ಹಾಕ್ಬೇಕು, ಅಲ್ಲಿ ರೋಡ್ ನಿರ್ಮಾಣ ಆಗ್ಬೇಕಂದ್ರೆ ಅದಕ್ಕೆ ಪೂರ್ವ ತಯಾರಿಗಳು ಇರ್ತಾವ. ಸೊ ಆ ದಾಖಲೆ ಪಡಿಲಾರ್ದೆ ಅಲ್ಲಿ ಹೆಂಗೆ ಟೆಂಡರ್ ಆಯ್ತು ಅನ್ನೋದು ಅವ್ರ ವಾದ. ಇಲ್ಲ ಸರ್, ಅದು ಏನಾಗೈತೆ ಅಂತಂದ್ರೆ ಇವರು ಹೆಂಗಿದು ಮಾಡ್ಯಾರ ನನಗೂ ಅಷ್ಟು ಐಡಿಯಾ ಇಲ್ಲ. ಅದನ್ನ ಕೇಳ್ತೀನಿ ಸರ್, ಅಧಿಕಾರಿಗಳಿಗೆ ಕೇಳ್ತೀನಿ, ಕೇಳ್ಕೇಸ್ ಏನನ್ನೋದು ಹೇಳ್ತೀನಿ. ಡಾಕ್ಯುಮೆಂಟ್ಸ್ ಏನು ಹೇಳ್ತೈತಲ್ಲ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಎಲ್ಲರೂ ನಮ್ಮವರೇ, ಯಾರಿಗೂ ಅನ್ಯಾಯವಾಗಬಹುದು ಎಂಬುದೇ ನಮ್ಮ ಉದ್ದೇಶ ಎಂದು ದುರ್ಗಮ್ಮ ಬಿಜ್ವಾಡ್
ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ಶಿವ್ ಜೊತೆಗೆ ಶಶಿಕಾಂತ್ ಪಬ್ಲಿಕ್ 5 ಹುಬ್ಬಳ್ಳಿ.